ಎಲ್ಲಿ ನಿಮ್ಮ ಡ್ಯೂಟಿ? ಇದೇ ಮಿಲ್ಲಲ್ಲಿ. ಚೆನ್ನಾಗಿದೆಯಾ ಡೆಕೋರೇಷನ್? ತುಂಬ ಇಷ್ಟ ಆಯ್ತಾ? ನಿಮ್ಮ ಹೆಸರೆಲ್ಲ ಹೇಳ್ಬಿಡಿ, ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ನಿಮ್ಮ ಹೆಸರು ಹೇಳಿ. ಸಂಗೀತ. ಇವರು ನೀಲಮ್ಮ. ಇವರು ನಿಮ್ಮ ಜೊತೆಗೆ ಕೆಲಸ ಮಾಡೋದು? ಸರಿ ಸರಿ ಸರಿ. ನಮ್ಮೂರು ಜಾತ್ರೆ ಇದು ಎಷ್ಟನೇ ಸತಿ ನೀವು ನೋಡ್ತಾ ಇರೋದು? ಇದು ಸೆಕೆಂಡ್ ಇಯರ್. ಹಾಂ, 2ನೇ ಸಲ. ಇನ್ನೂ ಚೆನ್ನಾಗಿ ಡೆಕೋರೇಷನ್ ಆದರೆ ಫುಲ್ ಆದರೆ ಚೆನ್ನಾಗಾಗತ್ತೆ. ಸರಿ ಸರಿ, ಓಕೆ, ಬಾಯ್. 8ನೇ ತಾರೀಕಿಂದ 14ನೇ ತಾರೀಕಿನ ಜಾತ್ರೆಗೆ ಎಲ್ಲರೂ ಬನ್ನಿ. ನಾವು ಇಲ್ಲೇ ಇರ್ತೀವಿ ಮೇಡಮ್, ನೀವು ಎಲ್ಲರೂ ಸಹ ಜಾತ್ರೆ ಬರ್ತಾರೆ. ಮಾರ್ಚ್ 10 ಮಂಗಳವಾರದಿಂದ ನಡೆಯುವಂತಹ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬ ಜಾತ್ರೆಗೆ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಮಾರಿಕಾಂಬೆ ನಮೋಸ್ತುತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜಾತ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋ, ಮಾತ್ರ ಯಾರೂ ಮಿಸ್ ಮಾಡ್ಕೊಂಬೇಡಿ. ದೇವಸ್ಥಾನದ ಕೆಲಸ ಕಾರ್ಯಗಳು ಅಂದರೆ ಜಾತ್ರೆಯ ಕೆಲಸ ಕಾರ್ಯಗಳು ಹೇಗೆ ಎಲ್ಲರೂ ನಿಭಾಯಿಸ್ತಿದ್ದಾರೆ ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋ ಇದೆ. ಹಾಗೆಯೇ ನೋಡಿ, ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನದ ದರ್ಶನ ಆದ ನಂತರ ಎಷ್ಟು ಮಟ್ಟಿಗೆ ಜಾತ್ರೆ ಎಲ್ಲ ಕೆಲಸಗಳು ನಡೆದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಡೆಕೋರೇಷನ್ ತುಂಬ ಚೆನ್ನಾಗಾಗಿದೆ. ಇವತ್ತಂತೂ ಇನ್ನೂ ಚೆನ್ನಾಗಾಗಿದೆ ಡೆಕೋರೇಷನು. ಹಾಗೆ ಇನ್ನು ಕೆಲವೇ 3 ದಿನ ಅಷ್ಟೇ ಜಾತ್ರೆಗೆ ಬಾಕಿ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಜಾತ್ರೆ ಕಮಿಟಿ ಪ್ರತಿಯೊಬ್ಬರು ಸಿಕ್ಕಿದ್ರು ಅವರು ಜಾತ್ರೆ ಬಗ್ಗೆ, ಹಾಗೆ ಜಾತ್ರೆ ಎಷ್ಟು ವರ್ಷದಿಂದ ನಡೀತಾ ಇದೆ, ಜಾತ್ರೆ ಎಷ್ಟು ಹಳ್ಳಿಗಳಿಗೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹಾಗೆ ನಮ್ಮ ದೇವಸ್ಥಾನ ಅಂದರೆ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬ ಜಾತ್ರೆ ಎಷ್ಟು ವರ್ಷದಿಂದ ನಡೀತಿದೆ, ಎಷ್ಟು ಹಳೆ ಹಿಂದಿನ ವರ್ಷದಿಂದನೂ ಸಹಿತ ನಡೀತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ಹಾಗೆ ಇನ್ನು ಪ್ರತಿದಿನ ಸಹ ಇದೇ ರೀತಿ ಜಾತ್ರೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ನೀವು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರೂ ಸಹಿತ ನಮ್ಮೂರು ಆನಂದಪುರ ಜಾತ್ರೆಗೆ ತಪ್ಪದೆ ಬನ್ನಿ ಅಂತ ಹೇಳ್ತೀನಿ. ಮಂಗಳವಾರದಿಂದ ಮತ್ತು ಸೋಮವಾರದವರೆಗೂ ಜಾತ್ರೆ ಇರುತ್ತೆ. ಅಂದರೆ 10ರಿಂದ 16 ಮಾತಾಡಿ. ಶ್ರೀ ಕಡ್ಲೆಹಕ್ಲು ಮಾರಿಕಾಂಬ ಜಾತ್ರೆಯು ಮಾರ್ಚ್ 10ರಿಂದ ಪ್ರಾರಂಭವಾಗುತ್ತೆ. ಭಕ್ತಾದಿಗಳು, ಸಾರ್ವಜನಿಕರು ಪ್ರತಿಯೊಬ್ಬರು ಈ ಜಾತ್ರೆಗೆ, ಇದು ನಮ್ಮ ಈ ಒಂದು ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಜಾತ್ರೆ. ಸಾಗರ ಆಯಿತು, ಶಿರ್ಸಿ ಆಯಿತು, ಶಿವಮೊಗ್ಗ ಆಯಿತು, ಇನ್ನು ನಾನಾ ಕಡೆ ಎಲ್ಲ ಜಾತ್ರೆ ಎಲ್ಲ ಮುಗಿದು ಇದು ಲಾಸ್ಟು ಪದೇ ಜಾತ್ರೆಯಲ್ಲಿ ನಮ್ಮ ಆನಂದಪುರದಲ್ಲಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ತಾವುಗಳೆಲ್ಲ ಸಹಕಾರ ಕೊಟ್ಟು ನಮಗೆಲ್ಲ ಇಷ್ಟು ಹುರಿದುಂಬಿಸಿ ಇಷ್ಟೆಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿಸಿ ನಾವು ಮಾಡ್ತಾಯಿದ್ದೀವಿ. ತಾವು ತುಂಬ ಹೃದಯಗಳಿಂದ ಬಂದು ಈ ಜಾತ್ರೆಗೆ ಭಾಗವಹಿಸಿ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ಆಗಲು ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಎಲ್ಲ ಕೇಳ್ಕೊಂಡಿದ್ದೀವಿ. ಹಾಗೆ ಈ ಕಡ್ಲೆಹಕ್ಲು ಮಾರಿಕಾಂಬ ಜಾತ್ರೆ ಅಂದರೆ ಪ್ರಸಿದ್ಧ, ಸುಮಾರು 350-400 ವರ್ಷಗಳಿಂದಲೂ ನಡೀತಾ ಇದೆ. ನಮ್ಮ ತಾತ ಮುತ್ತಾತ ಅವರಿಗೆಲ್ಲೂ ನಡೀತಾ ಇದೆ. ಈಗ ನಾವು ನಿಲ್ಲಿಸ್ತಾ ಇಲ್ಲ, ಎಲ್ಲ ಸೇರ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ. ನೀವು ಎಲ್ಲ ಈ ಜಾತ್ರೆಗೆ ಬಂದು ಸಹಕಾರ ಮಾಡಿ ನಮಗೆ ಇನ್ನೂ ಮುಂದಿನ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲ ವಿನಂತಿ ಮಾಡ್ತೀವಿ. ಈಗ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಡಾಕ್ಷರ ಮಾತಾಡ್ತಾರೆ. ಈಗ ನಮ್ಮ ಆನಂದಪುರ ಇದು ಮಾರಿಕಾಂಬ ಜಾತ್ರೆಗೆ 450 ವರ್ಷದ ಇತಿಹಾಸ ಇದೆ. ಹೇಗೆಂದರೆ ಹೈದರಾಲಿ ಸೈನಿಕರು ನಮ್ಮ ಆನಂದಪುರದಲ್ಲಿ ಸೋಮಶೇಖರ ನಾಯ್ಕ ಅಂತ ರಾಜ್ಯ ಮಂತ್ರಿಗಳು ಆಳ್ವಿಕೆ ನಡೆಸಿದಾಗ ಸುತ್ತಮುತ್ತ ಕೋಟೆ ಪಟ್ಟಣಗಳ ಮೇಲೆ ದಾಳಿ ಮಾಡಿದ್ರು. ಆ ದಾಳಿ ಮಾಡಿದಾಗ ಆಗ ನಮ್ಮ ಮಾರಿಕಾಂಬ ದೇವಸ್ಥಾನ ಇತ್ತು. ಆ ಇದರಲ್ಲಿ ಈ ಜಾಗದ ಮೇಲೆ ಯಾವುದೇ ರೀತಿ ಅವರು ವಕ್ರಗಳ ದೃಷ್ಟಿ ಬೀಳಿಲ್ಲ. ಆವತ್ತಿಂದ ಇವತ್ತಿನವರೆಗೂ ಮಾರಿಕಾಂಬ ದೇವಸ್ಥಾನ ಒಂದು ಬೆಳವಣಿಗೆಯಲ್ಲಿ ಇದೆ. ಆಮೇಲೆ 1973-74ರಲ್ಲಿ ಸ್ವಲ್ಪ ಕೆಲವೊಂದು ಕಾರಣಾಂತರಗಳಿಂದ ಜಾತ್ರೆ ಇತ್ತು. ಅದ ನಂತರ ಯಾವುದೇ ಜಾತ್ರೆ ಯಾವುದೇ ಉದಾಹರಣೆ ಇಲ್ಲ. ಈ ತನಕನೂ ವರ್ಷ ಬೆಳವಣಿಗೆ ಆಗಿ ಸಾರ್ವಜನಿಕರಿಗೆ ತುಂಬ ಭಾಳ ಪ್ರೀತಿಯಿಂದ ಅವರಿಗೆ ಇಷ್ಟವಾದ ಕಾರ್ಯಸಿದ್ಧಿ ಮಾಡಿ ಜನರಿಗೆ ಹಾಗೂ ಭಕ್ತಾದಿಗಳಿಗೆ ಭಾಳ ಆಗ್ತಾಯಿದೆ. ಹಾಗಾಗಿ ನಾವು 5 ಕೋಟಿ ರೂಪಾಯಿ ದೇವಸ್ಥಾನ ತವರುಮನೆ ದೇವಸ್ಥಾನ ಕಟ್ತಾ ಇದ್ದೀವಿ. ಹೌದು, ಅದಕ್ಕೆ ಸಹ ದಾನಿಗಳು ದೇವಸ್ಥಾನ ಬರೀ 9 ತಿಂಗಳಲ್ಲೇ ಸಹ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಎಲ್ಲ ನಮ್ಮ 48 ಗ್ರಾಮಗಳ ಗ್ರಾಮಸ್ಥರು
ತನ್ನುಮನ ಧನದಿಂದ ಸಹಕಾರ ನೀಡಿ ಆ ದೇವಸ್ಥಾನದ ಕಟ್ಟಡದ ಬೆಳವಣಿಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ವಿಶೇಷ ವಂದನೆಗಳು. ಹಾಗೆ ನಾಳೆ 10ನೇ ತಾರೀಕಿನಿಂದ ಬರುವಂಥ ಜಾತ್ರೆಗೆ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಕೈ ಜೋಡಿಸಿ ನಮ್ಮ ಜಾತ್ರೆ ವಿಜೃಂಭಣೆಯನ್ನು ನಡ್ಕೊಳ್ಬೇಕಾದ್ರೆ ನಮ್ಮ ಭಕ್ತಾದಿಗಳು ಎಲ್ಲರಿಗೂ ನಮ್ಮ ಕೈಲಾಸ ಸರ್ಟಿಫಿಕೇಟ್ ಸುರೇಶ್ ಅವರು ಮಾಡಬೇಕು. ಇತಿಹಾಸ ಪ್ರಸಿದ್ಧ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬ ಜಾತ್ರೆಯಲ್ಲಿ ಇದು ಸುಮಾರು 400ರಿಂದ 450 ವರ್ಷದ ಹಿಂದಿನಿಂದಲೂ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಿಂದೆ ಒಂದು ಆಲದ ಮರದ ಕೆಳಗಡೆ ಒಂದು ಸಣ್ಣ ಒಂದು ಕಲ್ಲಿನಲ್ಲಿ ಶುರುವಾದಂತಹ ಒಂದು ಮಾರಿಕಾಂಬಾ ದೇವಸ್ಥಾನ ಇವತ್ತು ಈ ರೀತಿ ಒಂದು ಬೆಳವಣಿಗೆಯಲ್ಲಿ ಕಂಡಿದೆ ಅಂತಂದರೆ ನಮ್ಮ ಜನಕರು ಭಾಳ ಶ್ರಮಪಟ್ಟು ಒಂದು ದೇವಸ್ಥಾನವನ್ನು ಕಟ್ಟಿ ಈ ಮಟ್ಟಿಗೆ ಜನರ ಸಹಕಾರದಿಂದ ಈ ಒಂದು ಒಳ್ಳೆಯ ಜಾತ್ರೆ ಮಾಡೋಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಪೀಳಿಗೆಯೂ ಸಹ ಇದನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಗ್ರಾಮಸ್ಥರು ಮತ್ತು ಹೊರಗೂರಿನವರು ಸಹ ಎಲ್ಲರಿಗೂ ಈ ಮೂಲಕ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲ ಗ್ರಾಮದ, ಜಿಲ್ಲೆಯ, ತಾಲೂಕಿನ ಎಲ್ಲ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸಿ ನಮ್ಮ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸಿ ಈ ಒಂದು ಜಾತ್ರೆಯನ್ನು ಚೆಂದಗಾಣಿಸ್ಕೊಳ್ಬೇಕು ಅಂತ ಈ ಮೂಲಕ ನಮ್ಮನ್ನು ವಿವರಿಸ್ಕೊಳ್ತಾರೆ. ದೇವಿಯ ಕಾರ್ಯ ಒಳ್ಳೆ ರೀತಿಯಾಗಿ ಆಗಲಿ ಅಂತ ನಾವೆಲ್ಲ ಸಾರ್ವಜನಿಕರು. ನಿಮ್ಮ ಹೆಸರು? ನಮ್ಮ ಹೆಸರು ಶರಣ್ ಅಂತ ಹೇಳಿ ನಕ್ಕೋಟೆ. ನಾವು ಈ ಜಾತ್ರೆ ಸಮಿತಿ ಸದಸ್ಯರಾಗಿದ್ದೇವೆ, ಹಾಗೆ ಕುಸ್ತಿ ಕಮಿಟಿ ಸದಸ್ಯರು ಆಗಿದ್ವಿ. ಬಟ್ ನಮ್ಮ ಜಾತ್ರೆ ಅದ್ದೂರಿಯಾಗಿ ನಡೀಲಿ, ಅಕ್ಕಪಕ್ಕದ ಹಳ್ಳಿ ಜನತೆ ಎಲ್ಲರೂ ಜಾಸ್ತಿ ಜನ ಬಂದು ಅಮ್ಮನ ಕಾರ್ಯಕ್ರಮ ಚೆನ್ನಾಗಲಿ ಅಂತ ಹೇಳಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊಂತ ಇದ್ದೀವಿ. 10 ಹಳ್ಳಿಗೂ ಸೇರುತ್ತಲ್ಲ ಈ ಜಾತ್ರೆ? 48 ಹಳ್ಳಿ. ತುಂಬ ಜೋರಾಗಿ ನಡೆಯುತ್ತೆ ಜಾತ್ರೆ. 7 ದಿನ ಜಾತ್ರೆ ಇರುತ್ತೆ. ತುಂಬ ಅದ್ದೂರಿ ಜೋರು ಇರುತ್ತೆ. 14-15ನೇ ತಾರೀಕು ರಾಜ್ಯ ಮಟ್ಟದ ಕುಸ್ತಿ ಇದೆ, ಪಂದ್ಯಾವಳಿ ಇದೆ. ಬಹುಮಾನ 44,000 ಇದೆ, ಸೆಕೆಂಡು 22,000 ಇದೆ, 3 11,000 ಇದೆ, ಮತ್ತು ಹಾಗೆ 10-15,000 ರೂಪಾಯಿ ಕುಸ್ತಿ ತುಂಬ ಇದೆ. ಹೌದೌದು. ಮತ್ತೆ ಇನ್ನು ಯಾರೆಲ್ಲ ಇದ್ದಾರೆ ಒಂದು ಸ್ವಲ್ಪ ಹೇಳ್ತೀರಾ? ಯಾರು ಸಿಕ್ಕ ನಂಗೆ ವಿಡಿಯೋಕ್ಕೆ ಅಂದರೆ ಕಮಿಟಿ ಎಲ್ಲ ಸ್ವಲ್ಪ ಒಂದೆರಡು ಜನ ಮೇನ್ ಇದೆ. ಕಮಿಟಿ ಅಧ್ಯಕ್ಷರು ವೆಂಕಟೇಶ್ ಅಂತ ಹೇಳಿ, ಖಜಾಂಚಿ ಸುರೇಶ್ ಅಂತ ಹೇಳಿ ದಾಸಕಪ್ಪ. ಹಾಂ ಬನ್ನಿ, ಮುಂದೆ ಬನ್ನಿ. ನಮ್ಮ ಆನಂದಪುರ. ಹಾಂ ಗೊತ್ತು. ಹಾಂ, ಈಗ ನೀವು ಹೇಳಿ ದೇವಸ್ಥಾನ ಬಗ್ಗೆ, ಅಮ್ಮನ ಬಗ್ಗೆ ಒಂದೆರಡು ಮಾತಾಡ್ಬೋದು. ಸುಮಾರು 48 ಹಳ್ಳಿಯ ಒಂದು ಸೇರ್ತಕ್ಕಂಥ ಜಾತ್ರೆ. ಈ ಜಾತ್ರೆಗೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜಾತ್ರೆಯನ್ನು ಮೇಡಮ್, ಮತ್ತೊಂದು ವಿಶೇಷ ಅಂದರೆ ಈ ಜಾತ್ರೆಗೆ ಸಮಾಜದ ಎಲ್ಲ ವರ್ಗಗಳು ಭಾಗವಹಿಸ್ತಾರೆ. ಹೌದು. ಈಗ ನೋಡಿ, ಗಂಗಾ ಮತಸ್ಥ ಸಮಾಜದವರು ಗಟ್ಟೆಮಗೆ ಅಂತೇಳಿ, ಆಮೇಲೆ ತವರು ಮನೆ ಜಾತ್ರೆ ಅಂತ ಸದಸ್ಯರಾಗಿ ಕೆಲಸ ಮಾಡ್ತೇವೆ. ನಮ್ಮ ಕಮಿಟಿ ಹಿರಿಯ ಸದಸ್ಯ ಹಿರಿಯ ಸದಸ್ಯರು. ಕಡ್ಲೆಹಕ್ಲು ಮಾರಿಕಾಂಬಾ ಜಾತ್ರೆ ಬಗ್ಗೆ ನಿಮ್ದು ಒಂದೆರಡು ಅನಿಸಿಕೆ ಹೇಳಿ. ನೀವು ಎಷ್ಟು ವರ್ಷದಿಂದ? ನಾವು 15 ವರ್ಷ ಆಯಿತು ಈ ಜಾತ್ರೆ ಮಾಡ್ತಾ ಇದ್ದೀವಿ. ಹಾಂ, ಇಲ್ಲಿ ಎಲ್ಲಕ್ಕಿಂತ ಗಟ್ಟೆಮಗೆ ಬಂದು ಪೂಜೆ ಆದಮೇಲೆ ಚೌತುಮನೆ ಅಡಿಗೆ ಅಂತ ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಅರಳಿ ಮರದ ಕೆಳಗೆ ಒಂದು ದೇವಸ್ಥಾನ ಇದ್ದಂತಹ ದೇವಸ್ಥಾನ ಈಗ ಇಷ್ಟು ದೊಡ್ಡ ದೇವಸ್ಥಾನ ಆಗಿ ಇಷ್ಟು ದೊಡ್ಡ ಜಾತ್ರೆ ಆಗ್ತಿದೆ ಅಂತ ಅಂದರೆ ನಮ್ಮ ಆನಂದಪುರ ಎಷ್ಟು ಬೆಳೆದಿದೆ, ಆ ತಾಯಿ ಕೃಪೆ ಎಲ್ಲರ ಮೇಲೂ ಎಷ್ಟಿದೆ, ನಮ್ಮ ಊರ ಮೇಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ವಿಷಯಗಳೊಂದಿಗೆ, ಜಾತ್ರೆ ವಿಷಯಗಳೊಂದಿಗೆ ಬರ್ತೀನಿ. ಈ ವಿಡಿಯೋನ ನೋಡಿದಂಥ ಎಲ್ಲ ಭಕ್ತಾದಿಗಳು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.